ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಗಂಡು ಬೀರಿ ನಟಿ ಅಂದ್ರೆ ಇವತ್ತಿಗೂ ಕಣ್ಣು ಮುಂದೆ ಬರೋದು ಮಂಜುಳಾ. ತೆರೆಯ ಮೇಲೆ ಎಂಥದ್ದೇ ಪಾತ್ರವನ್ನಾದ್ರೂ ಸಲೀಸಾಗಿ ಮಾಡ್ತಾ ಇದ್ದ ಈ ನಟಿ ಜೀವನದ ನಟನೆಯಲ್ಲಿ ಮಾತ್ರ ಸೋತು ಬಿಟ್ರು. ಒಂದು ಮದುವೆ, ಮತ್ತೊಂದು ಪ್ರೇಮ ಸಂಬಂಧ, ಎರಡರಲ್ಲೂ ಸೋಲು ಇವರನ್ನ ಕಂಗೆಡಿಸಿಬಿಡ್ತು. ಅದೊಂದು ದಿನ ಅವರು ಸಾವಿನ ಮನೆಯ ದಾರಿಯನ್ನ ಹಿಡಿದೇ ಬಿಟ್ರು. ಅಷ್ಟಕ್ಕೂ ಈ ನಟಿಯ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾದ್ರೂ ಯಾರು? ಮಂಜುಳಾ ಸಾವಿನ ಹಿಂದೆ ಕೇಳಿ ಬಂದ ಮಾತುಗಳಾದ್ರೂ ಏನು? ಅವೆಲ್ಲವನ್ನ ಈಗ ನೋಡೋಣ. ಸ್ನೇಹಿತರೆ, ಹರಳು ಹುರಿದಂತೆ ಮಾತು, ಬೊಗಸೆ ಕಣ್ಣುಗಳಲ್ಲೇ ನಟನೆ, ನೋಡುವರನ್ನ ಒಂದೇ ಒಂದು ಡೈಲಾಗ್ನಲ್ಲಿ ಸೆಳೆಯುವ ಚಾತುರ್ಯ. 70-80ರ ದಶಕದಲ್ಲಿ ಅಂದಿನ ದಿನದಲ್ಲಿ ಈ ನಟಿಯ ನಟನಾ ಚಾತುರ್ಯಕ್ಕೆ ಮಣಿದವರು ಅದೆಷ್ಟೋ ಜನ. ನಾವಿವತ್ತು ಹೇಳೋಕೆ ಹೊರಟಿರೋದು ಇದೇ ಮಂಜುಳಾ ಅವರ ಬಗ್ಗೆ. ಪಾತ್ರ ಅದೆಷ್ಟೇ ಕಠಿಣವಾದದ್ದು ಆಗಿರಲಿ, ಸಲೀಸಾಗಿ ಅಭಿನಯಿಸಿ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡವರು ಈ ನಟಿ. ಆ ಕಾಲದಲ್ಲಿ ಮಂಜುಳಾ ಅವರ ಸಿನಿಮಾ ಬಿಡುಗಡೆ ಆಗುತ್ತೆ ಅಂದ್ರೆ ಸಾಕು, ಅಭಿಮಾನಿಗಳಲ್ಲಿ ಅದೇನೋ ಪುಳಕ. ಅದೆಷ್ಟು ಸಿನಿಮಾಗಳು ಭರ್ಜರಿ ಪ್ರದರ್ಶನ ಕಂಡಿವೆ, ನಿರ್ಮಾಪಕರ ಗಲ್ಲಾಪೆಟ್ಟಿಗೆ ಸದ್ದು ಮಾಡಿವೆ. ಹಲವು ಚಿತ್ರಗಳಲ್ಲಿ ನಾಯಕ ನಟನನ್ನೇ ಸೈಡ್ ಲೈನ್ ಮಾಡುವಂತಹ ನಟನೆ ಇವರದ್ದಾಗಿತ್ತು. ಮಂಜುಳಾ ಅವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಹಾಕಿದ ದುಡ್ಡಿಗೆ ಮೋಸವಾಗಲ್ಲ ಅನ್ನೋ ಅಭಿಪ್ರಾಯವು ನಿರ್ಮಾಪಕರಲ್ಲಿತ್ತು. ನಿಜ, ಅಂಥದ್ದೊಂದು ಸಾಮರ್ಥ್ಯ ಅವರಲ್ಲಿತ್ತು. ಆದರೆ ಬಣ್ಣದ ಬದುಕಿನಲ್ಲಿರೋರ ಜೀವನ ಬಣ್ಣದಿಂದ ಕೂಡಿರಲ್ಲ ಅನ್ನೋ ಮಾತು ಇವರಿಗೂ ಅನ್ವಯವಾಗಿ ಬಿಡ್ತು. ಈ ಅದ್ಭುತ ನಟಿಯ ನೆನಪು ಇವತ್ತಿಗೂ ಕನ್ನಡ ಸಿನಿರಸಿಕರನ್ನ ಕಾಡುತ್ತಿದೆ. ಕಾರಣ, ಬದುಕಿದ್ದಾಗ ನಮ್ಮನ್ನ ತಮ್ಮ ನಟನೆಯ ಮೂಲಕ ಬಹಳಷ್ಟು ರಂಜಿಸಿದ್ದ ನಟಿ ಮಂಜುಳಾ ದುರಂತ ಸಾವು ಕಂಡು ದೂರವಾದ್ರು. ಮಂಜುಳಾ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಅತ್ಯಂತ ಸಣ್ಣ ವಯಸ್ಸು. ಇವರು ಬರುವಷ್ಟರಲ್ಲಿ ಆಗ್ಲೇ ಪಂಡರಿಬಾಯಿ, ಲೀಲಾವತಿ ಮುಂತಾದ ನಟಿಯರು ಅಮ್ಮನ ಪೋಷಕ ಪಾತ್ರಗಳಿಗೆ ಫಿಕ್ಸ್ ಆಗಿಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಬಹು ಬೇಡಿಕೆ ಇದ್ದಿದ್ದು ಅಂದ್ರೆ ಕಲ್ಪನಾ, ಜಯಂತಿ ಇಂಥವರಿಗೆ. ಅಷ್ಟರಲ್ಲೇ ಎಂಟ್ರಿ ಕೊಟ್ಟ ಮಂಜುಳಾ ಒಂದರ್ಥದಲ್ಲಿ ಚಂದನವನವನ್ನ ಶೇಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಆದರೆ ಸಣ್ಣ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಬಂದ ಮಂಜುಳಾ ತಮ್ಮ ಅಮೋಘ ನಟನೆ ಮೂಲಕ ಅಪಾರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು. ನಟಿಯಾಗಿ ಚಿಕ್ಕ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ನಟಿ ಮಂಜುಳಾ ಅವರಿಗೆ ಅಂದಿನ ಕಾಲದ ಎಲ್ಲಾ ನಟರೊಂದಿಗೂ ನಟಿಸುವ ಭಾಗ್ಯ ದೊರಕಿತ್ತು. ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಶ್ರೀನಾಥ್ ಮುಂತಾದ ಸಮಕಾಲೀನ ನಟರೊಂದಿಗೆ ತೆರೆಯನ್ನ ಹಂಚಿಕೊಂಡಿದ್ದ ನಟಿ ಮಂಜುಳಾ ಅಂದು ಬಹು ಬೇಡಿಕೆಯ ಸ್ಟಾರ್ ನಟಿಯಾಗಿದ್ರು. ಅಷ್ಟೇ ಅಲ್ಲ, ಮಂಜುಳಾ ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ನಟಿ ಕಲ್ಪನಾ ಉತ್ತುಂಗದಲ್ಲಿದ್ದಾಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮಂಜುಳಾ ಮಿನುಗುತ್ತಾರೆ ಕಲ್ಪನಾರ ಸ್ಟಾರ್ಡಮ್ಗೆ ಪೆಟ್ಟು ಕೊಟ್ಟ ನಟಿ ಅನ್ಬಹುದು. ನಿಧಾನವಾಗಿ ನಟಿ ಕಲ್ಪನಾ ಕೈಯನ್ನು ಬರಿದು ಮಾಡುತ್ತಾ ಸ್ಟಾರ್ ನಟಿಯಾಗಿ ಬೆಳೆದ್ರು ಅಂತಾನೆ ಹೇಳ್ತಾರೆ. ಮಂಜುಳಾ ಸಣ್ಣ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಬಂದ್ರು ಅನ್ನೋದೇನೋ ಸರಿ, ಆದ್ರೆ ಸಣ್ಣ ವಯಸ್ಸಿನಲ್ಲೇ ಅಗಲಿದರು ಅನ್ನೋದು ಕೂಡ ಅಷ್ಟೇ ಸತ್ಯ. ಖಾಸಗಿ ಜೀವನದಲ್ಲಿ ಏರುಪೇರುಗಳನ್ನ ಕಂಡ ನಟಿ ತನ್ನ 34ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ರು ಅನ್ನೋದು ದುರಂತ. ನಿಜ, ಈ ಮಾತು ಸತ್ಯ. ನಟಿ ಮಂಜುಳಾ ಮೂಲತಃ ತುಮಕೂರು ಜಿಲ್ಲೆಯವರು. 1965ರಲ್ಲಿ ಪ್ರಭಾತ್ ಕಲಾವಿದರು ಅನ್ನೋ ನಾಟಕ ಕಂಪನಿಯಲ್ಲಿ ನಟನೆ ಶುರು ಮಾಡಿದ್ರು. 1966ರಲ್ಲಿ ಮನೆ ಕಟ್ಟಿ ನೋಡು ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರು. ಯಾರ ಸಾಕ್ಷಿ ಚಿತ್ರದ ಮೂಲಕ ನಾಯಕ ನಟಿಯಾಗಿ ವೃತ್ತಿ ಜೀವನ ಆರಂಭಿಸಿದ್ರು. ಹೀಗಿರುವಾಗಲೇ ತಮಿಳು ಹಾಗೂ ತೆಲುಗು ಚಿತ್ರರಂಗವು ಕೈಬೀಸಿ ಕರೆಯಿತು. 4 ತಮಿಳು ಹಾಗೂ 2 ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ರು. ಇನ್ನು ಇವರ ಖಾಸಗಿ ಬದುಕಿನ ಬಗ್ಗೆ ಹೇಳೋದಾದ್ರೆ, ತಮಿಳು ಸಿನಿಮಾದಲ್ಲಿ ನಟನೆ ಮಾಡುವಾಗಲೇ ಒಬ್ಬನ ಪ್ರೇಮ ಪಾಶದಲ್ಲಿ ಮಂಜುಳಾ ಸಿಕ್ಕಿ ಬೀಳ್ತಾರೆ. ಅದು ಬೇರ್ಯಾರೂ ಅಲ್ಲ, ಅಂದಿನ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರ ಅಕ್ಕನ ಮಗ ಅಮೃತಂ ಆಗಿದ್ರು. ವಿಪರ್ಯಾಸ ಅಂದ್ರೆ ಅಮೃತಂಗೆ ಅದಾಗ್ಲೇ ಮದುವೆ ಆಗಿರುತ್ತೆ. ಆದ್ರೂ ಅಮೃತಂ ಅವರನ್ನ ಇಷ್ಟಪಟ್ಟು 2ನೇ ಮದುವೆ ಆಗ್ತಾರೆ. ಆದ್ರೆ ಆ ಮದುವೆ ಬಹಳ ಕಾಲ ಉಳಿಯಲಿಲ್ಲ, ಮುರಿದು ಬೀಳುತ್ತೆ. ಈ ಮದುವೆಗೆ ಮನೆಯವರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಕನ್ನಡ ಚಿತ್ರರಂಗದ ಹಲವರು ಬೇಡ ಅಂತಾರೆ. ಆದ್ರೆ ಮಂಜುಳಾ
ಇಲ್ಲ, ನಾನು ಅವರಿಗೆ ಮನಸ್ಸು ಕೊಟ್ಟಾಗಿದೆ ಅಂತ ಅವರನ್ನೇ ಮದುವೆ ಆಗ್ತಾರೆ. ಆದರೆ ಮದುವೆ ಆದರೂ ಆತ ತಮಿಳುನಾಡಿನಲ್ಲೇ ಇರ್ತಾರೆ, ಮಂಜುಳಾ ಬೆಂಗಳೂರಿನಲ್ಲೇ ಉಳಿದುಕೊಂಡಿರ್ತಾರೆ. ತಿಂಗಳಿಗೆ ಒಮ್ಮೆ ಮಾತ್ರ ಬಂದು ಹೋಗ್ತಾ ಇರ್ತಾರೆ. ಹೀಗಿರುವಾಗಲೇ ಮಂಜುಳಾಗೆ ಸಿನಿಮಾದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಹೋದವು. ಇದರಿಂದ ಅಮೃತಂ ಇವರಿಂದ ಅಂತರ ಕಾಯ್ದುಕೊಳ್ತಾರೆ. ಕೊನೆಗೆ ಸಂಪೂರ್ಣ ತೊರೆದು ಬಿಡ್ತಾರೆ. ಆಗಿದ್ದು ಆಗೋಯ್ತು ಅಂತ ಸಿಕ್ಕಿದಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಹೀಗಿರುವಾಗಲೇ ಇವರ ಬಾಳಲ್ಲಿ ಮತ್ತೊಮ್ಮೆ ಪ್ರೀತಿಯ ತಂಗಾಳಿ ಬೀಸುತ್ತೆ. ಮಂಜುಳಾ ಚಾಮರಾಜನಗರದ ಹುಡುಗನೊಬ್ಬನ ಪ್ರೇಮ ಪಾಶಕ್ಕೆ ಬೀಳ್ತಾರೆ. ಇವರಿಬ್ಬರ ಪ್ರೀತಿ ಮದುವೆ ಹಂತಕ್ಕೆ ಬರುತ್ತೆ. ಇಬ್ಬರು ಮದುವೆ ಆಗೋಕ್ಕೂ ನಿರ್ಧಾರ ಮಾಡ್ತಾರೆ. ಅದೊಂದು ಮದುವೆ ಆಗಿಯೇ ಬಿಡೋಣ ಅಂತ ನಿರ್ಧಾರ ಮಾಡಿ ಇಬ್ರು ತಿರುಪತಿಗೆ ಹೋಗಿರ್ತಾರೆ. ಆದರೆ ರಸ್ತೆ ಮಧ್ಯೆ ಆ ಹುಡುಗ ಮತ್ತೊಂದು ಕತೆ ಹೇಳೋಕೆ ಶುರು ಮಾಡ್ತಾನೆ. ಅದೇನು ಅಂದ್ರೆ, ನನಗೆ ಯಾಕೋ ನಾವು ಕದ್ದು ಮದುವೆ ಆಗೋದು ಸರಿ ಇಲ್ಲ ಅನ್ಸುತ್ತೆ. ನಾವು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಮತ್ತೆ ಬರೋಣ ಅಂತಾನೆ. ಅವನ ಜೊತೆ ಮಂಜುಳಾ ವಾಪಸ್ ಬರ್ತಾರೆ. ಆದರೆ ಇಬ್ಬರು ಸೇರಿ ಮಂಜುಳಾ ಮನೆಗೆ ಹೋಗಿ ಮದುವೆಯ ಚರ್ಚೆಯಲ್ಲಿ ತೊಡಗಿಕೊಂಡಿರ್ತಾರೆ. ಪರಸ್ಪರ ವಾಗ್ವಾದ ಕೂಡ ನಡೀತಾ ಇರುತ್ತೆ. ಈ ವೇಳೆ ಮಂಜುಳಾಗೆ ಆತ ತನ್ನನ್ನ ಮದುವೆ ಆಗುವುದು ಸುಳ್ಳು ಅಂತ ಅನಿಸುತ್ತೆ. ಆಗ ಅವರು ಪದೇ ಪದೇ ಅದನ್ನೇ ಕೇಳುತ್ತಾ, ನೀನು ನಿಜವಾಗಿಯೂ ನನ್ನ ಮದುವೆ ಆಗ್ತೀಯಾ? ನಿನ್ನ ಅಪ್ಪ ಅಮ್ಮ ಒಪ್ಕೋತಾರ? ನೀನು ಮದುವೆ ಆಗಿಲ್ಲ ಅಂದ್ರೆ ನಾನು ಪ್ರಾಣ ಕಳ್ಕೊಳ್ತೀನಿ ಅಂತಾರೆ. ಆತನನ್ನ ಹೆದರಿಸಲು ಸೀಮೆ ಎಣ್ಣೆ ಸುರಿದುಕೊಳ್ತಾರೆ. ಅಲ್ಲೇ ಇದ್ದ ಬೆಂಕಿ ಪೊಟ್ಟಣದಿಂದ ಒಂದು ಕಡ್ಡಿ ಗೀರ್ಕೊಳ್ತಾರೆ. ಅಷ್ಟೆ, ನಟಿ ಮಂಜುಳಾ ಮೈಗೆ ಬೆಂಕಿ ಹೊತ್ಕೊಂಡಿತ್ತು. ಆರಿಸಲು ಪ್ರಯತ್ನ ಪಟ್ಟರೂ ಆ ಹುಡುಗನಿಗೆ ಸಾಧ್ಯವಾಗಲಿಲ್ಲ. ಬಹಳಷ್ಟು ಸುಟ್ಟು ಹೋಗಿದ್ದ ಮಂಜುಳಾ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಬದುಕುಳಿಯಲಿ. ಹೀಗೆ ಅವರ ಸಾವು ಆತ್ಮಹತ್ಯೆಯೋ ಇಲ್ಲ ಆಕಸ್ಮಿಕವೋ ಅನ್ನೋ ಬಗ್ಗೆ ಈಗಲೂ ಚರ್ಚೆ ಇದ್ದೇ ಇದೆ. ಆದ್ರೆ ಮಂಜುಳಾ ಅವರ ಸಹೋದರ ಪತ್ನಿ ಹೇಳೋದೇ ಬೇರೆ. ಅದೇನು ಅಂದ್ರೆ, ಅತ್ತಿಗೆ ಮಂಜುಳಾ ಸಾವಿನ ಬಗ್ಗೆ ಮಾತನಾಡಿ ಏನ್ ಮಾಡಲು ಸಾಧ್ಯ, ಆ ಕೆಟ್ಟ ಘಟನೆ ನಡೆದು ಹೋಯ್ತು, ಎಲ್ಲವೂ ಒಂದು ಸೆಕೆಂಡ್ನಲ್ಲಿ ಆಗೋಯ್ತು ಅಂತಾರೆ. ಅವರು ಹೇಳೋ ಪ್ರಕಾರ ಸ್ಟವ್ ಹಚ್ಚಿದ್ರು, ಗ್ಯಾಸ್ ಹಚ್ಚಿದ್ದನ್ನ ಮರೆತು ಹೋದ್ರು. ಮಗ ಬಂದ ಅಂತ ಅವನ ಜೊತೆಗೆ ಹೋಗಿದ್ರು. ಸಂಜೆ ಹೊತ್ತಲ್ಲಿ ಸೊಳ್ಳೆ ಬರುತ್ತೆ ಅಂತ ಕಿಟಕಿಯಿಂದ ಬಂದ್ ಮಾಡಲಾಗಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಬಂದು ಬೆಂಕಿ ಹಚ್ಚಿದ್ರು. ಸಿಂಥೆಟಿಕ್ ಬಟ್ಟೆ ಧರಿಸಿದ್ರಿಂದ ಬೆಂಕಿ ಹೊತ್ಕೊಳ್ತಂತೆ. ಆ ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆಯಲ್ಲಿದ್ದ ಸಹೋದರನ ಪತ್ನಿ ಚಿಕ್ಕ ಮಕ್ಕಳು ಏನ್ ಮಾಡಬೇಕು ಅಂತ ತಿಳಿಯದೆ ಹೊದಿಕೆಯಲ್ಲಿ ಸುತ್ತಕೊಂಡಿರುತ್ತೆ. ಆಟೋದಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಬೆಂಕಿ ಅವಘಡ ಎಂದು ಚಿಕಿತ್ಸೆ ನೀಡಲಿಲ್ಲ. ಬಳಿಕ ಅಲ್ಲಿಂದ ವಿಕ್ಟೋರಿಯಾಗೆ ಕರೆದುಕೊಂಡು ಹೋದ್ರಂತೆ. ರಾತ್ರಿ 8 ಗಂಟೆಯ ಸಮಯವಾಗಿತ್ತು. ಆಟೋದಲ್ಲಿ ಹೋಗುವಾಗ ನೀರು ಕೇಳಿದ್ರಂತೆ ಮಂಜುಳಾ. ಗಾಡಿ ನಿಲ್ಲಿಸಿ ನೀರು ತಂದುಕೊಟ್ರಂತೆ. ಬಳಿಕ ಏನಾಯ್ತು ಎಂಬುದು ಎಲ್ಲರಿಗೂ ಗೊತ್ತಿದೆ. ಇದು ಆತ್ಮಹತ್ಯೆಯೂ ಅಲ್ಲ, ಅಗ್ನಿ ಅವಘಡ, ನಾನೇ ನೋಡಿದ್ದೇನೆ ಅಂತ ಅವರು ಹೇಳ್ತಾರೆ. ಇನ್ನು ಆಸ್ಪತ್ರೆ ಸೇರಿದ ಮಂಜುಳಾ ಹಾಸಿಗೆ ಮೇಲೆ ನರಳಾಡ್ತಾ ಇದ್ರು. ಈ ವೇಳೆ ಅವರಿಗೆ ತಾವು ಬದುಕಬೇಕು ಅನ್ನೋ ಆಸೆ ಉಂಟ್ಕೊಂಡಿತ್ತು. ಈ ವೇಳೆ ಅವರನ್ನ ನೋಡೋಕೆ ಪ್ರಣಯ ರಾಜ ಶ್ರೀನಾಥ್ ಬಂದ್ರು. ಇವರಿಬ್ಬರು ಅನೇಕ ಸಿನಿಮಾಗಳಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ. ಇವರಿಬ್ಬರದ್ದು ಅಣ್ಣ ತಂಗಿ ಸಂಬಂಧ ಆಗಿತ್ತಂತೆ. ಮಂಜುಳಾ ಏನೇ ತೀರ್ಮಾನ ತೆಗೆದುಕೊಳ್ಳುವುದಿದ್ರೂ ಶ್ರೀನಾಥ್ ಬಳಿ ಮೊದಲು ಚರ್ಚಿಸ್ತಾ ಇದ್ರಂತೆ. ಮಂಜುಳಾ ದುರ್ಘಟನೆ ನಡೆದು ಆಸ್ಪತ್ರೆಯಲ್ಲಿ ಇರುವುದು ಗೊತ್ತಾಗಿ ಶ್ರೀನಾಥ್ ಧಾವಿಸಿ ಬರ್ತಾರೆ. ಈ ವೇಳೆ ಮಂಜುಳಾ ಒಂದು ಮಾತು ಹೇಳ್ತಾರೆ. ಅದು ನಿಜಕ್ಕೂ ಎಂಥವರನ್ನು ಕರಗಿಸಿ ಬಿಡುತ್ತೆ. ಅದೇನು ಅಂದ್ರೆ, ನನಗೆ ಸಾಯಲು ಇಷ್ಟವಿಲ್ಲ, ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನ ಉಳಿಸಿಕೊ ಅಂತ ಅಂಗಲಾಚಿ ಬೇಡ್ಕೊಂಡ್ರಂತೆ. ಇದನ್ನ ಕೇಳಿ ಶ್ರೀನಾಥ್ ಅಕ್ಷರಶಃ ಕಣ್ಣೀರಾಗಿದ್ರಂತೆ. ಅಷ್ಟಕ್ಕೂ ಮಂಜುಳಾ ಶ್ರೀನಾಥ್ ಬಳಿ ಹೀಗೆ ಕೇಳಿಕೊಳ್ಳಲು ಕಾರಣವಿತ್ತು. ಅದೇನು ಅಂದ್ರೆ, ಇವರಿಬ್ರು ತೆರೆಯ ಆಚೆಗೆ ಅತ್ಯಂತ ಒಳ್ಳೆಯ ಬಾಂಧವ್ಯ ಹೊಂದಿದ್ರು. ಅದು ಎಂಥ ಬಾಂಧವ್ಯ ಅಂದ್ರೆ, ಇವರಿಬ್ಬರು ಅಣ್ಣ ತಂಗಿ ಅಂತಿದ್ರಂತೆ. ನಟಿ ಆ ನಟನನ್ನ ಅಣ್ಣನೆಂದೇ ಸಂಬೋಧಿಸ್ತಾ ಇದ್ರಂತೆ. ಅದೇ ಬಾಂಧವ್ಯದಲ್ಲಿ ಕೊನೆಯವರೆಗೂ ಮಂಜುಳಾ ಅವರನ್ನ ನೋಡಿಕೊಂಡ್ರು. ಅವರನ್ನ ಬದುಕಿಸೋಕೆ ನಾನಾ ಪ್ರಯತ್ನ ಮಾಡಿದ್ರು. ದೇವ್ರೇ, ಈಕೆಗೆ ಈ ರೀತಿಯ ಸಾವನ್ನ ಯಾಕೆ ನೀಡ್ತಾ ಇದೆಯಾ, ಅವಳನ್ನ ಉಳಿಸಿಕೊಡು ಅಂತ ದೇವರಲ್ಲಿ ಬೇಡ್ಕೊಟ್ರಂತೆ.
ಆದರೆ ಶ್ರೀನಾಥ್ಗೆ ವಾಸ್ತವ ಏನು, ಮಂಜುಳಾ ಕಂಡೀಷನ್ ಹೇಗಿದೆ ಅನ್ನೋದು ಚೆನ್ನಾಗಿಯೇ ಗೊತ್ತಿತ್ತಂತೆ. ಆದರೂ ಶ್ರೀನಾಥ್ ಧೈರ್ಯ ಹೇಳಿ ಏನೂ ಆಗೋದಿಲ್ಲ, ಖಂಡಿತ ಬದುಕುವೆ, ಮತ್ತೆ ಚೆನ್ನಾಗಿ ಆಗ್ತೀಯಾ, ಇನ್ನೂ ನನ್ನ ಜೊತೆ ನಟಿಸುತ್ತಿ, ಹೆಚ್ಚು ಸಿನಿಮಾ ಮಾಡ್ತೀಯಾ ಅಂತ ಹೇಳಿದ್ರಂತೆ. ಅಲ್ಲದೆ ನೀನು ಅಭಿನಯಿಸಲೇಬೇಕು, ಹೆದರಬೇಡ, ಧೈರ್ಯವಾಗಿರು, ಚೇತರಿಸ್ಕೊ ಅಂತ ಧೈರ್ಯ ತುಂಬಿದ್ರಂತೆ. ಆದರೆ ವಿಧಿಯ ಆಟವೇ ಬೇರೆಯೇ ಇತ್ತು. 1 ವಾರ ಕಾಲ ಆಸ್ಪತ್ರೆಯಲ್ಲಿ ನರಳಾಡಿದ ಮಂಜುಳಾ ಕೊನೆಗೂ ಇಹಲೋಕ ತ್ಯಜಿಸಿಯೇ ಬಿಟ್ರು. ಇನ್ನು ಮತ್ತೆ ಕೆಲ ವಿಚಾರಗಳು ಆ ಸಮಯದಲ್ಲಿ ಕೇಳಿ ಬಂದಿದ್ವು. ಅದೇನು ಅಂದ್ರೆ, ಮಂಜುಳಾ ಅವರ ಮನೆಯಲ್ಲಿ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿಸೋಕೆ ಸೀಮೆ ಎಣ್ಣೆ ಸ್ಟಾಕ್ ಮಾಡಿ ಇಡಲಾಗಿತ್ತು. ಇದರಿಂದ ಈ ಅವಘಡ ಸಂಭವಿಸಿತು ಅಂತ. ಆದರೆ ಅದೆಲ್ಲ ಸುಳ್ಳು. ಯಾಕೆಂದ್ರೆ ಇನ್ಸಿಡೆಂಟ್ ನಡೆದ ಮೇಲೆ ಪೊಲೀಸರು ಮನೆಗೆ ಬಂದಿದ್ರು. ಆಗ ಅಂಥದ್ದೇನೂ ಕುರುಹು ಕಂಡು ಬಂದಿರಲಿಲ್ಲ. ಇದರ ಜೊತೆ ಮತ್ತೊಂದು ವಿಚಾರವೂ ಕೇಳಿ ಬರ್ತಾ ಇತ್ತು. ಮಂಜುಳಾ ತಾಯಿ ಚೀಟಿ ವ್ಯವಹಾರ ಮಾಡ್ತಾ ಇದ್ರು, ಆದರೆ ಅದಕ್ಕೆ ಯಾವುದೇ ಲೈಸೆನ್ಸ್ ಪಡ್ಕೊಂಡಿರಲಿಲ್ಲ. ಹೀಗಿರುವಾಗ ಚೀಟಿ ಎತ್ಕೊಂಡವರು ಸರಿಯಾಗಿ ಚೀಟಿ ಕಟ್ಟಲಿಲ್ಲ. ಇದರಿಂದ ವ್ಯವಹಾರದಲ್ಲಿ ಒಂದಿಷ್ಟು ಆಚೀಚೆ ಆಯಿತು. ಇದರಿಂದ ಮಂಜುಳಾ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಾನೂ ಹೇಳ್ತಾ ಇದ್ರು. ಆದರೆ ಚೀಟಿ ವ್ಯವಹಾರ ಮಾಡ್ತಾ ಇದ್ದವರು ಮಂಜುಳಾ ತಾಯಿ. ಹೀಗಿರುವಾಗ ಆ ವ್ಯವಹಾರದಲ್ಲಿ ಅವರ ಪಾತ್ರವೇ ಇರಲಿಲ್ಲ. ಈ ಚೀಟಿ ವ್ಯವಹಾರ ಪ್ರಕರಣ ಕೋರ್ಟ್ಗೆ ಹೋಯಿತು. ಮುಂದೆ ಇದರಲ್ಲಿ ಮಂಜುಳಾ ಮನೆಯವರು ಅವ್ಯವಹಾರ ಮಾಡಿಲ್ಲ ಅಂತಾನೂ ಸಾಬೀತಾಯಿತು. ಇವೆಲ್ಲ ಅದೇನೇ ಇರಲಿ, ಒಬ್ಬರು ಸತ್ತಾಗ ಅನೇಕ ಸತ್ಯ ಸಂಗತಿಗಳು ಹೀಗೆ ಕೇಳ್ಬರುವುದು ಸಹಜ. ಆದರೆ ಮಂಜುಳಾ ಸತ್ತಿದ್ದು ಮಾತ್ರ ಅತಿ ಕಡಿಮೆ ವಯಸ್ಸಿನಲ್ಲಿ. ಮಂಜುಳಾ ಅನಿರೀಕ್ಷಿತ ಸಾವಿನಿಂದ ಚಿತ್ರರಂಗ ಸೇರಿದಂತೆ ಇಡೀ ಕನ್ನಡ ನಾಡು ನಿಜವಾಗಿಯೂ ದಿಗ್ಭ್ರಮೆಗೊಂಡಿದ್ದು ಮಾತ್ರ ಸುಳ್ಳಲ್ಲ. ಮಂಜುಳಾ ಸತ್ತು ಇಷ್ಟು ವರ್ಷಗಳು ಕಳೆದರೂ ಇವತ್ತಿಗೂ ಕನ್ನಡ ನಾಡು ಕಲಾ ರಸಿಕರು, ಅವರೊಟ್ಟಿಗೆ ಕೆಲಸ ಮಾಡಿದವರು ಅವರನ್ನ ನೆನಪಿಸಿಕೊಳ್ತಾರೆ ಅಂದರೆ ಅವರ ಅಭೂತಪೂರ್ವ ನಟನೆ, ಅವರಲ್ಲಿ ಅಡಗಿದ್ದ ಒಳ್ಳೆಯ ಗುಣ ಹಾಗೂ ಕಲಾ ಸೇವೆಯೇ ಹೊರತು ಬೇರಿನ್ನೇನೂ ಅಲ್ಲ. ನಮಸ್ಕಾರ.